ಚಿಕ್ಕಬಳ್ಳಾಪುರಕ್ಕೆ ಹೊರ ರಾಜ್ಯದ ಕಳ್ಳಿಯರ ಗುಂಪೊಂದು ಬಂದು ಬೀಡು ಬಿಟ್ಟಂತಿದೆ. ಕಷ್ಟಪಟ್ಟು ಬದುಕೋದನ್ನ ಬಿಟ್ಟು ಕಳ್ಳತನಕ್ಕೆ ಇಳಿದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕಾಲಿಟ್ಟಿರುವ ಕಳ್ಳಿಯರು ಸರ್ಕಾರಿ ಬಸ್ ನಿಲ್ದಾಣಗಳಲ್ಲಿ ಪುಟ್ಟ ಮಕ್ಕಳ ಜೊತೆ ಬ್ಯಾಗ್ಗಳನ್ನು ಹಿಡಿದು ಪ್ರಯಾಣಿಕರಂತೆ ಬಸ್ ನಿಲ್ದಾಣಗಳಲ್ಲಿ ಕಾಣಿಸ್ಕೊಳ್ತಾರೆ. ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗಿರುವ ಬಸ್ ನಿಲ್ದಾಣವನ್ನು ಆಯ್ಕೆ ಮಾಡಿಕೊಂಡು ಮೈ ತುಂಬ ಒಡವೆ ಹಾಕ್ಕೊಂಡು ಬರುವಂತಹ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾರೆ. ಅವರು ಬಸ್ ಹತ್ತೋ ಸಮಯದಲ್ಲಿ ಕಳ್ಳಿಯರು ಅಮಾಯಕರಂತೆ ಮಹಿಳೆಯನ್ನ ಸುತ್ತುವರೆದುಕೊಂಡು ನೂಕು ನುಗ್ಗಲು ಉಂಟು ಮಾಡಿ ಚಿನ್ನಾಭರಣ ಹಣದ ಬ್ಯಾಗ್ಗಳಿಗೆ ಕತ್ತರಿ ಹಾಕಿ ಎಸ್ಕೇಪ್ ಆಗ್ತಿದ್ದಾರೆ. ಮುಂದೆ ಯಾರು ಮಾತಾಡಿಲ್ಲ ಅಲ್ಲ, ಈ ತರ ಕಳ್ಳೀರು ಬಂದ್ಬಿಟ್ರೆ ಏನು ಎಲ್ಲಾರ್ಗು ಮಾನ ಮರ್ಯಾದೆ ಇಲ್ಲ. ಹೆಂಗದಿಂದ ಏನ್ ಹೊಟ್ಟೆಗೆ ಏನ್ ತಿಂತಾರೆ? ಅಮ್ಮ ತಾಯಂದ್ರ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಬೇವರ್ಸಿಗಳು ಹೋಗ್ತಿದ್ದಾರೆ ನೋಡ್ರಿ ಅಲ್ಲಿ. ನಾನು ಅದಕ್ಕೆ ಹೇಳಿದ್ರು ಹೋಗ್ ಮುಂದೆ ಹೋಗಿ ಇರ್ಕೋ ಅಂತ. ನಾನು ಹೇಳ್ದೆ, ನಾನು ಯಾರು ಮಾತಾಡಿಲ್ಲ. ಮುಂದೆ ನಾನು ಹೇಳ್ತಾನೆ ಇದ್ದೀನಿ. ಹೊರ ರಾಜ್ಯಗಳಿಂದ ಬರ್ತಿದ್ದಾರೆ ಕಳ್ಳರು. ಯಾರೋ ಈ ಲೇಡೀಸೇ ಬರ್ತಿದ್ದಾರೆ ಹೆಚ್ಚಾಗಿ. ಅವರು ಚಿಕ್ಕ ಮಕ್ಕಳನ್ನ ಎತ್ಕೊಂಡ್ಬಂದು ಮಕ್ಕಳು ಬಸ್ಗೆ ಇದರಲ್ಲಿ ಹತ್ಕೊಂಡು ಕಳ್ಳತನ ಮಾಡೋದು ಇವೆಲ್ಲ ಮಾಡ್ತಿದ್ದಾರೆ. ಅದನ್ನು ನಾವು ಸುಮಾರು ಜನ ಗಮನಿಸಿ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ. ರೂರಲ್ ಪೊಲೀಸ್ ಸ್ಟೇಷನ್ಗೆ ಹೇಳಿದಿರಿ, ಟೌನ್ ಪೊಲೀಸ್ ಸ್ಟೇಷನ್ಗೆ ಹೇಳಿದಿರಿ. ಪೊಲೀಸ್ ಸ್ಟೇಷನಿಂದ ಇಲ್ಲಿ ಪೊಲೀಸರು ಬಂದು ಚೌಕಿಯಲ್ಲಿದ್ದಾರೆ. ಅವ್ರು ಬಂದು ಪಾಪ ಅವರು ಹಿಡ್ಕೊಂಡು ಹೋಗಿದ್ದಾರೆ. ಕೆಲವರೆಲ್ಲ ಅವ್ರ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತಿದ್ದಾರೆ. ಇತ್ತೀಚೆಗೆ ಹೆಚ್ಚಾಗಿ ಬರ್ತಿದ್ದಾರೆ ಆಂಧ್ರ ಕಡೆಯಿಂದ, ನಮ್ಮ ಕಡೆಯಿಂದ ಅಲ್ಲ, ಆಂಧ್ರ ಕಡೆಯಿಂದ ಹೆಚ್ಚಾಗಿ ಮಹಿಳೆಯರು ಬರ್ತಾ ಇದ್ದಾರೆ. ಅವರು ಮಕ್ಕಳನ್ನ ಹತ್ಕೊಂಡು ಏನೋ ವಯಸ್ಸಾದ್ರು ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಬರ್ತಾರೆ. ನಾವು ಏನು ಚಿಕ್ಕ ಮಕ್ಳು ಎತ್ಕೊಂಡು ಬರ್ತಾರೆ ಅಂತ ಅವ್ರನ್ನ ಹೆಚ್ಚಾಗಿ ಯಾರು ಅಷ್ಟೊಂದು ಗಮನ ಕೊಡೋದಿಲ್ಲ. ಇವ್ರು ಕಳ್ಳರು ಅಂತ ಗೊತ್ತಾಗೋದು ಇಲ್ಲ. ಆಮೇಲೆ ಅವರು ಕಳ್ಳರು ಸರ ಕಿತ್ಕೊಂಡೋದಾಗ ಅವಾಗ ಗೊತ್ತಾಗುತ್ತೆ ಇವರೇ ಕಳ್ಳತನ ಮಾಡಿರೋದು. CC ಕ್ಯಾಮ್ರಾದೆಲ್ಲ ಕೆಲವೆಲ್ಲ ರೆಕಾರ್ಡ್ ಆಗಿತ್ತು. ಅದನ್ನು ನಾವು ಪೊಲೀಸ್ನವರು ತಗೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ವಿಚಾರಣೆಯನ್ನು ಮಾಡಿ ಇದು ಮಾಡಿದ್ದಾರೆ. ಅದನ್ನು ಜನಗಳನ್ನ ಅರ್ಥ ಮಾಡ್ಕೊಬೇಕು. ಹಿಂದೆ ಹತ್ತಬೇಕಾದ್ರೆ ರಶ್ ಇರ್ತವೆ. ಅಲ್ಲಿ ಈಗ ಮಹಿಳಾ ಉಚಿತ ಯೋಜನೆ ಇರೋದ್ರಿಂದ ಹೆಚ್ಚಿನ ಜನಸಂಖ್ಯೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಬರ್ತಾರೆ. 4 ಗಂಟೆ ಟೈಮಲ್ಲಿ ಹುಡುಗರು ಹೆಚ್ಚಾಗಿ ಬರ್ತಾರೆ. ಒಂದೇ ಟೈಮಲ್ಲಿ ಬಂದುಬಿಡ್ತಾರೆ. ಮಕ್ಕಳೆಲ್ಲನೂ ಕಾಲೇಜು ಸ್ಕೂಲ್ಗಳೆಲ್ಲ ಬಿಡೋದು, ಶಾಲಾ ಕಾಲೇಜೆಲ್ಲ 4 ಗಂಟೆಗೆ ಬಿಡುತ್ತದೆ. ಅದೇ ಸಮಯನ ಅವ್ರು ನೋಡ್ಕೋತಾರೆ. ಮತ್ತು ಬೆಳಗ್ಗೆ ಟೈಮಲ್ಲಿ ಅರ್ಲಿ ಮಾರ್ನಿಂಗಲ್ಲಿ ಹೆಚ್ಚಾಗಿ ಜನಗಳು ಹೋಗ್ತಾರೆ. ಅರ್ಲಿ ಮಾರ್ನಿಂಗು ಮತ್ತು 4 ಗಂಟೆ ಮೇಲೇ ಹೆಚ್ಚಾಗಿ ಕಳ್ಳತನಗಳಾಗ್ತಾ ಇರೋದು. ಮಧ್ಯಾಹ್ನ ಟೈಮಲ್ಲಿ ಆಗೋದು ಕಡಿಮೆ. ಈ ನಡುವೆ ಪೊಲೀಸರು ಸ್ವಲ್ಪ ಕ್ರಮ ವಹಿಸಿ ಅವರು ಬಂದು ಜಾಗ್ರತೆಗೆ ಮಾಡಿಸ್ತಾ ಇದ್ದಾರೆ. ಜನಗಳೆಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ. ಹಾಗಾಗಿ ಸ್ವಲ್ಪ ಕಡಿಮೆ ಆಗಿದೆ ಇತ್ತೀಚೆಗೆ. ಮೊದಲು ಇದು ಸ್ವಲ್ಪ ಜಾಸ್ತಿನೇ ಇತ್ತು. ಈಗ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಜನಗಳೂ ಅದನ್ನು ಇದು ಮಾಡಬೇಕು. ನಮ್ಮ ಪೊಲೀಸ್ನವರು ಸಹಕಾರ ಕೊಡ್ತಾರೆ. ಅವರು ಜನಗಳು ಬಸ್ ಹತ್ತುವ ಮೂಮೆಂಟಲ್ಲಿ ಜೋರಾಗಿ ತಿಳ್ಕೊಂಡು ಹೋಗ್ತಾರೆ. ಅವ್ರು ಹಿಂದೆ ಮುಂದೆ ಒಬ್ರು ಇರ್ತಾರೆ, ಪಕ್ಕ ಒಬ್ರು ಇರ್ತಾರೆ. ಅವ್ರು ಕದಿಬೇಕಾದಾಗ ಪಕ್ಕದಲ್ಲಿರೋರ್ಗೂ ಯಾರು ಗೊತ್ತಾಗಬಾರ್ದು. ಅದಕ್ಕೆ ಅವ್ರು ಕವರ ಮಾಡ್ಕೊಂಡು ಹೋಗ್ತಾರೆ. ಅದನ್ನು ನಾವು ಸೂಕ್ಷ್ಮ ಗಮನಿಸಿ ನಾವು ಅದನ್ನು ಪೊಲೀಸ್ನವ್ರಿಗೂ ಹೇಳಿದ್ದೀರಿ. ಅವರು ಪಾಪ ಬಂದು ಇದೆಲ್ಲನೂ ನೋಡಿ ಕಾನೂನು ಪ್ರಕಾರ ಏನು ಮಾಡಬೇಕು ಅವೆಲ್ಲ ಮಾಡ್ತಿದ್ದಾರೆ. ನಾನ್ ಯೂನಿಫಾರ್ಮಲ್ಲಿ ಬಂದು ಅವನ್ನೆಲ್ಲ ಹಿಡ್ಕೊಂಡು ಹೋಗೋ ವ್ಯವಸ್ಥೆನೂ ಮಾಡ್ತಿದ್ದಾರೆ. ಅವರು ಸಣ್ಣ ಬ್ಯಾಗ್ ತೊಗೊಳ್ತಾರೆ, ಮಕ್ಕಳನ್ನ ಇಟ್ಕೊಂಡಿರ್ತಾರೆ, ಚಿಕ್ಕ ಮಕ್ಕಳನ್ನ ಇಟ್ಕೊಂಡಿರ್ತಾರೆ. ಎಲ್ಲೋ ದೂರ ಕೇಳಿದಾಗ ನಾವು ವಿಚಾರಣೆ ಮಾಡ್ತೀರಿ. ಇಲ್ಲಿ ಬಂದಾಗ ವಿಚಾರಣೆ ಮಾಡಿ ನಾವು ಕೇಳಿದಾಗ ಏನು ಹೇಳ್ತಾರೆ ಅಂದರೆ, ನಾವೆಲ್ಲ ದೂರ ಹೋಗಬೇಕು, ಬಸ್ ವೆಯ್ಟ್ ಮಾಡ್ತೀವಿ ಅಂತ ಗಂಟೆ ಇಲ್ಲಿ ವೆಯ್ಟ್ ಮಾಡ್ತಾನೇ ಇರ್ತಾರೆ. ವೆಯ್ಟ್ ಮಾಡಿ ಹೋಗ್ತಾರೆ ಅವರು. ಹಂಗಾಗಿ ಅದು ಸಾಧ್ಯವಾದಷ್ಟು ಜನಗಳು ಅದ್ರ ಬಗ್ಗೆ ಗಮನ ಕೊಡಿಸ್ತಾ ಇದ್ದೀವಿ. ನಾವು ಬಸ್ ಹತ್ತೋಗಿ ಜನಗಳು ಹೇಳ್ತಾ ಇರ್ತೀರಿ. ಅವರೂ ಇದನ್ನು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ನಮಗೆ ಈ ಥರ ಆಗೋದು. ಅಂದ ಹಾಗೆ ಬಸ್ ನಿಲ್ದಾಣಗಳಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಅದರಲ್ಲಿ ಈ ಮಹಿಳಾ ಕಳ್ಳಿಯರು ಅಖಾಡಕ್ಕೆ ಇಳಿದಿದ್ದಾರೆ. ಸಂಶಯ ಬಾರದಂತೆ ವರ್ತಿಸುವ ಇವರು ಅಕ್ಕಪಕ್ಕದ ಪ್ರಯಾಣಿಕರ ಜೊತೆ ಕೂತು ಆತ್ಮೀಯತೆಯನ್ನು ಬೆಳೆಸಿಕೊಂಡು ಟಾರ್ಗೆಟ್ ಮಾಡಿ ಅವರ ಬಳಿ ಇರುವ ಒಡವೆ ಹಣವನ್ನು ಎಗರಿಸ್ತಾ ಇದ್ದಾರೆ. ಇಂತಹದ್ದೇ ಪ್ರಕರಣ ಚಿಂತಾಮಣಿ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಕಳ್ಳಿಯರಿಬ್ಬರು ಬಸ್ಗೆ ಹತ್ಕೊಂಡಿದ್ದು ಬಸ್ ತೆರಳುವ ಸಮಯದಲ್ಲಿ ಪ್ರಯಾಣಿಸುವ ಮಹಿಳೆಯೋರ್ವಳ ಬ್ಯಾಗಿನಲ್ಲಿ ನಿಧಾನವಾಗಿ ಹಣ ಎಗರಿಸಿದ್ದಾಳೆ. ಇದನ್ನು ಗಮನಿಸಿದ ಮಹಿಳೆ ಕಿರುಚಾಡಿದ್ದಾಳೆ. ಇದರಿಂದ ಬಸ್ ಚಾಲಕ ಬಸ್ ನಿಲ್ಲಿಸಿದ್ದಾನೆ. ಆದರೆ ಕಳ್ಳಿಯರು ಮಾತ್ರ ಬಸ್ ಇಳಿದು ಅಲ್ಲಿಂದ ಓಡಿ ಹೋಗಿದ್ದಾರೆ. ಇನ್ನು ಬಸ್ನಲ್ಲಿದ್ದ ನಿಕ್ಕಿ ರೆಡ್ಡಿ ಎಂಬ ಯುವತಿ ವಿಡಿಯೋ ಚಿತ್ರೀಕರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದು ಸಖತ್ ವೈರಲ್ ಆಗಿದೆ.
ಹೇ ಗಾಯ್ಸ್, ಈ ವಿಡಿಯೋದಲ್ಲಿ ಏನು ನಡೀತಿದೆ ಅಂತ ನೋಡ್ತಾ ಇದ್ದೀರಾ. ನಡೆದಿದ್ದ ಕಥೆನ ಶಾರ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ನಮ್ಮಮ್ಮ ಚಿಂತಾಮಣಿಯಲ್ಲಿ ಬೆಂಗಳೂರಿಗೆ ಹೋಗೋ ಬಸ್ ಹತ್ಕೊಂಡ್ವಿ. ಸೀಟ್ ಇಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಕೂತಿದ್ವಿ. ನಾವು ಕೂತಿರೋ ಸೀಟಲ್ಲೇ ಇಬ್ರು ಕಳ್ಳೀರ್ ಕೂತಿದ್ರು. ಅವ್ರನ್ನ ಕಳ್ಳೀರ್ ಅನ್ಬೇಕಾ ಆಂಟಿರ್ ಅನ್ಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. ಇಬ್ರು ಮಾಡೋ ತಪ್ಪುಗಳಿಂದ ಇರೋಬರ ಹೆಣ್ಮಕ್ಳಿಗೆ ಮರ್ಯಾದೆನೇ ಇರಲ್ಲ. ಯಾಕಂದ್ರೆ ಇವ್ರು ಮಾಡಿರೋ ಕಳ್ಳರ ಕೆಲಸ ಏನ್ ಗೊತ್ತಾ, ಒಬ್ರ ಆಂಟಿ ಸೀಟ್ ಇಲ್ಲ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ರು. ಅವ್ರ ಬ್ಯಾಗ್ ಅಲ್ಲಿ ಒಂದಷ್ಟು ಅಮೌಂಟ್ ಇತ್ತು. ಈ ಕಳ್ಳೀರ್ ಏನ್ ಮಾಡಿದಾರೆ, ಚಿಂತಾಮಣಿಯಿಂದ ನಿಯರ್ ಬೈ ಕೈವರ ಕ್ರಾಸ್ ಬರೋವರೆಗೂ ಅಬ್ಸರ್ವ್ ಮಾಡಿದ್ದಾರೆ. ಒಬ್ರು ಕವರ್ ಮಾಡ್ಕೊಂತಾರೆ, ಇನ್ನೊಬ್ರು ನಿಧಾನಕ್ಕೆ ಅವ್ರಿಗೆ ಗೊತ್ತಾಗ್ದಿರಂಗೆ ದುಡ್ಡು ಎತ್ತಾರೆ. ಅಷ್ಟರಲ್ಲಿ ಆ ಪ್ಯಾಸೆಂಜರ್ಗೆ ಗೊತ್ತಾಗತ್ತೆ ಇವ್ರು ದುಡ್ಡು ಎತ್ತಾ ಇದಾರೆ ಅಂತ. ಗೊತ್ತಾದ ತಕ್ಷಣ ಅವ್ರು ಕಿರ್ಚಿದಕ್ಕೆ ಇವ್ರು ದುಡ್ಡು ಬೀಳಿಸ್ಬಿಡ್ತಾರೆ. ಇವ್ರ ಚಾಲಕ್ ಬುದ್ಧಿ ಏನ್ ಗೊತ್ತಾ, ಬಸ್ಗಳಲ್ಲಿ ಡೋರ್ ಕರೆಕ್ಟ್ ಆಗಿರಲ್ಲ ನೋಡಿ, ಅಂತ ಬಸ್ಗಳು ನೋಡ್ಕೊಂಡ್ ಹತ್ಕೊಂತಾರೆ. ಇವ್ರ ಲಾಜಿಕ್ ಏನು ಅಂದ್ರೆ, ಯಾವ ಸ್ಟಾಪ್ ಅಲ್ಲಿ ಜನ ಜಾಸ್ತಿ ಇಳಿತಾರೋ ಆ ಸ್ಟಾಪ್ ಅಲ್ಲಿ ಇವ್ರು ಇಳ್ಕೊಂಡ್ಬಿಡ್ತಾರೆ. ಇವರೇ ಕಳ್ರು ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗಿ ಗೊತ್ತಾಗಲ್ಲ ಅಲ್ಲ, ಅದಕ್ಕೆ. ಸೊ ಯಾರ್ಯಾರು ಒಬ್ಬೊಬ್ರೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಹುಷಾರಾಗಿ ವ್ಯಾಲ್ಯೂಬಲ್ ಥಿಂಗ್ಸ್ ನ ಸೇಫ್ ಆಗಿ ಇಟ್ಕೊಂಡಿರಿ. ಈ ಕಳ್ಳರುಗಳಿಂದ ಅಲರ್ಟ್ ಆಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡ್ರಿ, ಅವ್ರ ಮುಂದೆ ಯಾರು ಮಾತಾಡಿಲ್ಲ ಅಲ್ಲಿ. ಅದೇ ಈ ತರ ಕಳ್ಳೀರು ಬಂದ್ಬಿಟ್ರೆ ಏನು ಎಲ್ಲಾರ್ಗು ಮಾನ ಮರ್ಯಾದೆ ಇಲ್ಲ. ಹೆಂಗದಿಂದ ಏನ್ ಒಟ್ಟಾಗಿ ಏನ್ ತಿಂತಾರೆ. ಅಮ್ಮ ತಾಯಂದ್ರ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಬೇವರ್ಸಿಗಳು ಹೋಗ್ತಿದ್ದಾರೆ ನೋಡ್ರಿ ಅಲ್ಲಿ. ನಾನು ಅದಕ್ಕೆ ಹೇಳಿದ್ದು ಹೋಗ್ ಮುಂದೆ ಹೋಗಿರ್ಕೋ ಅಂತ. ನಾನು ಹೇಳ್ದೆ, ನಾನು ಯಾರು ಮಾತಾಡಿಲ್ಲ ಮುಂದೆ, ನಾನು ಹೇಳ್ತಾನೆ ಇದ್ದೀನಿ. ಒಟ್ಟಾರೆ ಬಂಗಾರದ ಬೆಲೆ ಗಗನಕ್ಕೇರಿದ ಮೇಲೆ ಮಹಿಳಾ ಕಳ್ಳಿಯರ ಕಣ್ಣು ಪ್ರಯಾಣಿಕರ ಮೈಮೇಲಿನ ಚಿನ್ನದ ಒಡವೆಗಳ ಮೇಲೆ ಬಿದ್ದಿದ್ದು ಅಮಾಯಕರಂತೆ ಬಂದು ಕೈಚಳಕ ತೋರಿ ಪರಾರಿಯಾಗ್ತಾ ಇದ್ದಾರೆ. ಇನ್ನಾದರೂ ಮಹಿಳೆಯರು ಬಸ್ಗಳಲ್ಲಿ ಸಂಚಾರ ಮಾಡುವ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.